ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಆರ್ಯ ಮತ್ತೆ ಮಂಜು ವಾರಿಯರ್ ಅಭಿನಯದ ಮಿಸ್ಟರ್ ಎಕ್ಸ್ ಅನ್ನೋ ಸ್ಪೈ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಗೌತಮ್ ಚೆನ್ನೈಯಲ್ಲಿ ರಾ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಪಾಕಿಸ್ತಾನ ಅವರು ಒಂದು ನ್ಯೂಕ್ಲಿಯರ್ ವೆಪನ್ ನ ತಗೊಂಡೋಗ್ತಾ ಇರ್ತಾರೆ. ಜೊತೆಗೆ ಒಬ್ಬ ಏಜೆಂಟ್ ನ ಕೂಡ ಹಿಡ್ಕೊಂಡಿರ್ತಾರೆ. ಆ ರಾ ಏಜೆಂಟ್ ಮತ್ತೆ ಆ ನ್ಯೂಕ್ಲಿಯರ್ ವೆಪನ್ ನ ಸೇಫ್ ಆಗಿ ಇಂಡಿಯಾಗೆ ತರೋದು ಗೌತಮ್ ಕೆಲಸ. ಗೌತಮ್ ಕೈಲಿ ಆ ಕೆಲಸ ಆಗುತ್ತಾ? ಅಷ್ಟಕ್ಕೂ ಆ ರಾ ಏಜೆಂಟ್ ಯಾರು, ಮಿಸ್ಟರ್ ಎಕ್ಸ್ ಯಾರು, ಕಡೆಗೆ ಮೂವಿಯಲ್ಲಿ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ಸುಮಾರು ವರ್ಷಗಳ ಹಿಂದೆ ನಡೆದ ಘಟನೆಯನ್ನ ಹೇಳ್ತಾರೆ. ಅದು ನ್ಯೂಕ್ಲಿಯರ್ ಬಾಂಬ್ ಬಗ್ಗೆ. ಚೀನಾ ನ್ಯೂಕ್ಲಿಯರ್ ಬಾಂಬ್ ನ ಟೆಸ್ಟ್ ಮಾಡೋಕೆ ಶುರು ಮಾಡಿರುತ್ತೆ. ಅವಾಗ USA ದೇಶದವರು ಇಂಡಿಯಾ ಜೊತೆ ಸೇರಿ ಒಂದು ಡಿವೈಸ್ ನ ತಗೊಂಡೋಗಿ ಹಿಮಾಲಯದಲ್ಲಿ ಇಟ್ಟು ಅದರಿಂದ ಯಾರು ನ್ಯೂಕ್ಲಿಯರ್ ಬಾಂಬ್ಸ್ ರೆಡಿ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದ್ರಲ್ಲಿರ್ತಾರೆ. ಆದ್ರೆ US ಅವರು ಇಂಡಿಯಾಗೆ ಗೊತ್ತಾಗದ ಹಾಗೆ 7 ಕ್ಯಾಪ್ಸುಲ್ ಇರೋ ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯರ್ ವೆಪನ್ ನ ಕೂಡ ತಗೊಂಡೋಗ್ತಾ ಇರ್ತಾರೆ. ಆದ್ರೆ ಹಿಮಪಾತ ಆಗಿ ಆ ಮಿಷನ್ ಫೇಲ್ ಆಗುತ್ತೆ. ಆ ನ್ಯೂಕ್ಲಿಯರ್ ವೆಪನ್ ಹಿಮದಲ್ಲಿ ಎಲ್ಲೋ ಊತೋಗುತ್ತೆ. ಆಮೇಲೆ ಅದನ್ನ ಈಚೆ ತೆಗೆಯೋಕೆ ಎಷ್ಟೊಂದ್ ಜನ ಟ್ರೈ ಮಾಡ್ತಾರೆ, ಆದ್ರೆ ಅದು ಯಾರಿಗೂ ಸಿಕ್ಕಿರಲ್ಲ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ಮಹಾಬಲಿಪುರಂನ ತೋರಿಸ್ತಾರೆ. ಅಲ್ಲೇ ಈ ವರ್ಷ G20 ಸಮ್ಮಿಟ್ ನಡೀತಾ ಇರುತ್ತೆ. ಅಲ್ಲಿಗೆ 20 ದೇಶದ ಪ್ರಧಾನಿಗಳು ಮತ್ತೆ ಪ್ರೆಸಿಡೆಂಟ್ಗಳು ಬಂದು ಮೀಟಿಂಗ್ ಮಾಡೋದ್ರಲ್ಲಿ ಇರ್ತಾರೆ. ಇದನ್ನ ತೋರಿಸ್ತಾ ಇಲ್ಲಿಗೆ ಸೀನ್ ಕಟ್ ಮಾಡಿ ಇವಾಗ ನಮಗೆ ಈ ಕಥೆಯ ನಾಯಕ ಗೌತಮ್ನ ತೋರಿಸ್ತಾರೆ. ಅವನು ಚೆನ್ನೈಯಲ್ಲಿರ್ತಾನೆ. ಅವನೊಬ್ಬ ರಾ ಏಜೆಂಟ್. ಅವನಿಗೆ ರಾನ ಡೈರೆಕ್ಟರ್ ಆದ ಇಂದಿರಾ ವರ್ಮಾ ಕಾಲ್ ಮಾಡಿ ಒಂದು ಮಿಷನ್ ಕೊಡ್ತಾಳೆ. ಅದೇನೆಂದ್ರೆ, ಅವತ್ ರಾತ್ರಿ ಚೆನ್ನೈಯಲ್ಲಿ $10 ಮಿಲಿಯನ್ ಅಷ್ಟು ಹವಾಲ ನಡೀತಾ ಇರುತ್ತೆ. ಅದನ್ನ ಪಾಕಿಸ್ತಾನ್ಗೆ ಕಳಿಸ್ತಾ ಇರ್ತಾರೆ. ಅದನ್ನ ತಡೆಯೋಕೆ ಹೇಳ್ತಾಳೆ. ಅದನ್ನ ಮಾಡ್ತಾ ಇರೋ ವ್ಯಕ್ತಿ ಫೋಟೋ ಕೂಡ ಕಳಿಸ್ತಾಳೆ. ಅದಕ್ಕೆ ಗೌತಮ್ ಚೆನ್ನೈಯಲ್ಲಿದ್ದ ಅವನ್ ಟೀಮ್ ನ ರೆಡಿ ಮಾಡ್ತಾರೆ. ಅವನ್ ಜೊತೆ ಇನ್ನೂ 3 ಜನ ಇರ್ತಾರೆ. ಅದ್ರಲ್ಲಿ ಶೀಬಾ ಅನ್ನೋ ಹ್ಯಾಕರ್ ಕೂಡ ಇರ್ತಾಳೆ. ರಾತ್ರಿ ಆಗುತ್ತೆ. ಶೀಬಾ ಆ ವ್ಯಕ್ತಿನ CCTV ಕ್ಯಾಮೆರಾ ಇಂದ ಲೊಕೇಟ್ ಮಾಡಿ ಗೌತಮ್ಗೆ ಹೇಳ್ತಾಳೆ. ಗೌತಮ್ ಆ ವ್ಯಕ್ತಿಗೆ ಹೊಡೆದು ಅವನ್ ಜೇಬಿಂದ ಅರ್ಧ ನೋಟನ್ನ ಎತ್ಕೊಂಡೋಗ್ತಾನೆ. ಹೋಗಿ ಅದನ್ನ ಒಬ್ಬ ಸೇಟು ಅಂಗಡಿಗೆ ಕೊಡ್ತಾನೆ. ಅವನು ಅವನ ಹತ್ರ ಇದ್ದ ಅರ್ಧ ನೋಟಿನ ಜೊತೆ ಮ್ಯಾಚ್ ಮಾಡಿ ಗೌತಮ್ಗೆ ಇನ್ನೊಂದ್ ಶಾಪ್ಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳ್ತಾನೆ. ಗೌತಮ್ ಆ ಶಾಪ್ಗೆ ಹೋಗ್ತಾನೆ. ಇನ್ನೇನು ದುಡ್ಡಿಸ್ಕೋಬೇಕು ಅಷ್ಟರಲ್ಲಿ ಗೌತಮ್ ಪೊಲೀಸ್ ಅಂತ ಗೊತ್ತಾಗಿ ಸೇಟು ಕಡೆಯವರು ದುಡ್ಡು ಎತ್ಕೊಂಡು ಓಡೋಗ್ತಾರೆ. ಗೌತಮ್ ಮತ್ತೆ ಅವನ್ ಟೀಮ್ ಅವ್ರನ್ನ ಫಾಲೋ ಮಾಡಿ ಆ ದುಡ್ಡು ಬ್ಯಾಗ್ ನ ರಿಟ್ರೀವ್ ಮಾಡೋಕೆ ಟ್ರೈ ಮಾಡ್ತಾರೆ. ಆ ದುಡ್ಡು ಎತ್ಕೊಂಡು ಆಟೋ ಅಲ್ಲಿ ಹೋಗ್ತಾ ಇರ್ತಾರೆ. ಗೌತಮ್ ಆಟೋ ಹತ್ತಿ ಆಟೋ ಪಲ್ಟಿ ಹೊಡೆಯೋ ಹಾಗೆ ಮಾಡ್ತಾನೆ. ದುಡ್ಡು ಎತ್ಕೊಂಡು ಹೋಗ್ತಾನೆ. ಆ ಗಲಾಟೆಯಲ್ಲಿ ಗೌತಮ್ ಕೈಗೆ ಏಟಾಗಿರುತ್ತೆ. ಅದಕ್ಕೆ ಅವನ್ ಫ್ರೆಂಡ್ ಜೊತೆ ಆಸ್ಪತ್ರೆಗೆ ಹೋಗ್ತಾನೆ. ಅಲ್ಲಿ ಕೀರ್ತನ ಅನ್ನೋ ಡಾಕ್ಟರ್ನ ನೋಡಿ ಅವಳ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಕೀರ್ತನ ಗೌತಮ್ ಫ್ರೆಂಡ್ ನ ಈಚೆ ಕಳಿಸ್ತಾಳೆ. ನೋಡಿದ್ರೆ ಕೀರ್ತನ ಗೌತಮ್ ಆಲ್ರೆಡಿ ಲವ್ ಮಾಡ್ತಾ ಇರ್ತಾರೆ. ಆದ್ರೆ ಇದ್ಯಾವುದು ಗೌತಮ್ ಟೀಮ್ಗೆ ಗೊತ್ತಿರಲ್ಲ. ಜೊತೆಗೆ ಕೀರ್ತನಾಗೆ ಗೌತಮ್ ಒಬ್ಬ ರಾ ಏಜೆಂಟ್ ಅಂತ ಕೂಡ ಗೊತ್ತಿರಲ್ಲ. ಯಾವುದೋ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ ಅಂತ ಅನ್ಕೊಂಡಿರ್ತಾಳೆ. ಇಲ್ಲಿ ಕೀರ್ತನ ಗೌತಮ್ನ ಮದುವೆ ಆಗೋಣವಾ ಅಂತ ಕೇಳ್ತಾಳೆ. ಹಾಗೆ ಇಬ್ರು ಒಟ್ಟಿಗೆ ಊರೆಲ್ಲ ಸುತ್ತಾಡ್ತಾ ಇರ್ತಾರೆ. ಒಂದಿನ ಮಾಲಲ್ಲಿ ಗೌತಮ್ ಟೀಮ್ಗೆ ಕೀರ್ತನ ಬಗ್ಗೆ ಗೊತ್ತಾಗುತ್ತೆ. ಹೀಗೆ ಗೌತಮ್ ಮತ್ತೆ ಕೀರ್ತನ ಲೈಫ್ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಈ ಕಡೆ ಒಂದು ಥಿಯೇಟರ್ ಅಲ್ಲಿ ಒಬ್ಬ ರಾ ಏಜೆಂಟ್ ಪಾಕಿಸ್ತಾನ್ ಏಜೆಂಟ್ಗೆ ಏನೋ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾನೆ. ಅಲ್ಲಿಗೆ ಇಂದಿರಾ ವರ್ಮಾ ಬಂದು ಪಾಕಿಸ್ತಾನವನ್ನ ಶೂಟ್ ಮಾಡಿ ಅವಳ ಏಜೆಂಟ್ ಹತ್ರ ಏನೇನ್ ಇನ್ಫಾರ್ಮೇಶನ್ ಲೀಕ್ ಮಾಡಿದ್ಯಾ ಅಂತ ಕೇಳ್ತಾಳೆ. ಅವನು ಪಾಕಿಸ್ತಾನ ಅವರು ಇಂಡಿಯಾ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡೋದ್ರಲ್ಲಿ ಇದ್ದಾರೆ, ನನ್ಗೆ ಕೋಡ್ ಅಷ್ಟೇ ಗೊತ್ತಿರೋದು, ಕಾಮಿನಿ ವಿಲ್ ಬರ್ನ್ ಬ್ರೈಟ್ ಅಂತ ಹೇಳ್ತಾನೆ. ಇಂದಿರಾ ಅವನ್ನ ಕೂಡ ಶೂಟ್ ಮಾಡಿ ಅವಳ ಟೀಮ್ಗೆ ಈ ಕಾಮಿನಿ ಯಾರು ಅಂತ ಹುಡುಕಿ ಅಂತ ಹೇಳ್ತಾಳೆ. ಈ ಕಡೆ ನಮ್ಗೆ ನಿರ್ಮಲಾ ಅನ್ನೋ ಮಹಿಳೆಯನ್ನ ತೋರಿಸ್ತಾರೆ. ಅವಳ ಗಂಡ ಮತ್ತೆ ಮಗು ಮನೆಯಿಂದ ಹೋದಾಗ ಅವಳಿಗೆ ಸಂಜಯ್ ಮ್ಯಾಥ್ಯೂ ಅನ್ನೋ ಆರ್ಮಿ ಆಫೀಸರ್ ಇಂದ ಕಾಲ್ ಬರುತ್ತೆ. ನಿರ್ಮಲಾ ಅವಳ ತಾಳಿ ಬಿಚ್ಚಿಟ್ಟು ಅವಳ ಫೋಟೋಸ್ನ ಸಂಜಯ್ಗೆ ಕಳಿಸ್ತಾಳೆ. ಅವನು ನಿರ್ಮಲಾನ ಕಾಮಿನಿ ಅಂತ ಕರೀತಾನೆ. ಅಂದ್ರೆ ಇವಳೆ ಇಂದಿರಾ ಹುಡುಕ್ತಾ ಇರೋ ಕಾಮಿನಿ ಇರ್ಬೋದು. ಈ ಕಡೆ ಇಂದಿರಾ ಪೊನ್ನುಸ್ವಾಮಿ ಅನ್ನೋ ರಾ ಏಜೆಂಟ್ ನ ಕರೆಸ್ತಾಳೆ. ಅವನಿಗೆ ಒಂದ್ ವಿಷಯ ಹೇಳ್ತಾಳೆ. ರಷ್ಯಾದವರಿಗೆ ಕಳೆದು ಹೋಗಿದ್ದ ಆ ನ್ಯೂಕ್ಲಿಯರ್ ವೆಪನ್ ಸಿಕ್ಕಿರುತ್ತೆ. ಅದನ್ನ ಸೇಫ್ ಗಾರ್ಡ್ ಮಾಡ್ತಿದ್ದ ಪರಮೇಶ್ವರ್ ಸೂರ್ಯ ಪ್ರತಾಪ್ ಅಲಿಯಾಸ್ ಮಿಸ್ಟರ್ ಎಕ್ಸ್ ಕೂಡ ರಷ್ಯಾದವ್ರ ಕೈಲಿ ತಗಲಾಕೊಂಡಿರ್ತಾನೆ. ಇವಾಗ ವೆಪನ್ ಮತ್ತೆ ಮಿಸ್ಟರ್ ಎಕ್ಸ್ ನ ಪಾಕಿಸ್ತಾನ್ಗೆ ರಷ್ಯಾದಿಂದ ಕರ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ಮಿಸ್ಟರ್ ಎಕ್ಸ್ ಮತ್ತೆ ವೆಪನ್ ನ ಸೇಫ್ ಆಗಿ ಮಾಸ್ಕೋ ಇಂದ ಇಂಡಿಯಾಗೆ ಕರ್ಕೊಂಡು ಬರೋಕೆ ಅಲ್ಲಿ ಯಾರಾದ್ರೂ ಏಜೆಂಟ್ ಇದಾರ ಅಂತ ಇಂದಿರಾ ಪೊನ್ನುಸ್ವಾಮಿನ ಕೇಳ್ತಾಳೆ. ಅದಕ್ಕೆ ಅವನು ಅಮರನ್ ಅನ್ನೋ ಏಜೆಂಟ್ ಇದ್ದಾನೆ, ಅವನ್ ಕೋಡ್ ನೇಮ್ ಬಂದು ಲೋನ್ ವುಲ್ಫ್ ಅಂತ. ಅವನಿಗೆ ಈ ಮಿಷನ್ ನ ಅಸೈನ್ ಮಾಡ್ತಾರೆ. ಈ ಕಡೆ ಮಾಸ್ಕೋ ಅಲ್ಲಿ ಅಮರನ್ ಹೀರೋ ತರ ಎಂಟ್ರಿ ಕೊಟ್ಟು ಮಿಸ್ಟರ್ ಎಕ್ಸ್ ನ ಕಾಪಾಡಿ ವೆಪನ್ ತಗೊಂಡೋಗಿ ಕಾರ್ ಒಳಗೆ ಹಾಕೋತಾರೆ. ಮಿಸ್ಟರ್ ಎಕ್ಸ್ ಗೆ ಅಮರನ್ ಇಂಡಿಯನ್ ಸ್ಪೈ ಅಂತ ಗೊತ್ತಿರಲ್ಲ.
ಅಲ್ಲಿ ಅಮರನ್ ಅವನ್ ಪರಿಚಯ ಮಾಡ್ಕೊಳ್ತಾನೆ. ಆದ್ರೆ ಅಮರನ್ ಇಂಡಿಯನ್ ಸ್ಪೈ ಆಗಿದ್ರು ಅವನು ರಾಣಾ ಅನ್ನೋ ಒಬ್ಬ ಇಂಟರ್ನ್ಯಾಷನಲ್ ಮರ್ಸನರಿಗೆ ಕೆಲಸ ಮಾಡ್ತಾ ಇರ್ತಾನೆ. ಈ ರಾಣಾ ಯಾರು ಅಂತ ಇದುವರೆಗೂ ಯಾರಿಗೂ ಗೊತ್ತಿರಲ್ಲ, ಅವನ್ ಮುಖ ಕೂಡ ನೋಡಿರಲ್ಲ. ಅವನು ಕೂಡ ಆ ವೆಪನ್ ಹಿಂದೆನೆ ಬಿದ್ದಿರ್ತಾನೆ. ಅವನಿಗೆ ಅಮರನ್ ಕೆಲಸ ಮಾಡ್ತಾ ಇರ್ತಾನೆ. ಇವಾಗ ರಾಣಾ ಕಡೆಯವರು ಬಂದು ಮಿಸ್ಟರ್ ಎಕ್ಸ್ ಮತ್ತೆ ವೆಪನ್ ನ ತಗೊಂಡೋಗ್ತಾರೆ. ಈ ಕಡೆ ಚೆನ್ನೈಯಲ್ಲಿ ಗೌತಮ್ ಮತ್ತೆ ಕೀರ್ತನ ಮಿಷನ್ ಇಂಪಾಸಿಬಲ್ ಮೂವಿ ನೋಡ್ಕೊಂಡು ಬರ್ತಾ ಇರ್ತಾರೆ. ಕೀರ್ತನ ಗೌತಮ್ಗೆ ಮೂವಿಲಿ ತೋರಿಸಿರೋ ರೀತಿ ಸ್ಪೈಸ್ ಎಲ್ಲ ಇರಲ್ಲ, ನಾನು ಅದನ್ನ ನಂಬೋದೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಇಬ್ರು ಮನೆ ಕಡೆ ಹೋಗುವಾಗ ಯಾರೋ ಒಂದಿಬ್ರು ರೋಡಲ್ಲಿ ಒಬ್ಬಳು ಮಹಿಳೆನ ಹರಾಜ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಗೌತಮ್ ಹೋಗಿ ಇಬ್ರಿಗೂ ಸರಿಯಾಗಿ ಹೊಡೆದು ಆ ಹುಡುಗಿನ ಅಲ್ಲಿಂದ ಕಳಿಸ್ತಾನೆ. ಅದನ್ನ ನೋಡಿ ಕೀರ್ತನ ಶಾಕ್ ಆಗ್ತಾಳೆ. ಗೌತಮ್ ಮೇಲೆ ಡೌಟ್ ಶುರು ಆಗುತ್ತೆ. ಅದಕ್ಕೆ ಗೌತಮ್ ಈ ರಾಯ್ ಏಜೆಂಟ್ ಆಗಿ ಕೆಲ್ಸಕ್ಕೆ ರಿಸೈನ್ ಮಾಡಿ ಎಲ್ಲಾ ವಿಷಯನು ಕೀರ್ತನಾಗೆ ಹೇಳಿ ಅವಳನ್ನ ಮದುವೆಯಾಗಿ ಖುಷಿಯಾಗಿರೋದು ಬೆಸ್ಟ್ ಅಂತ ಡಿಸೈಡ್ ಮಾಡ್ತಾನೆ. ಈ ಕಡೆ ಇಂಡಿಯನ್ ಡಿಫೆನ್ಸ್ ಮಿನಿಸ್ಟರಿ ಮೀಟಿಂಗ್ ಇರುತ್ತೆ. ಮಿಸ್ಟರ್ ಎಕ್ಸ್ ಮತ್ತೆ ವೆಪನ್ ಇವಾಗ ರಾಣಾ ಹತ್ರ ಇದೆ, ಅದು ಪಾಕಿಸ್ತಾನಗೆ ಬರ್ತಾ ಇದೆ ಅಂತ ಮಿಸ್ಟರ್ ಎಕ್ಸ್ ಕೈಲಿ ವಿಡಿಯೋ ಮಾಡಿಸಿ ಕಳ್ಸಿರ್ತಾರೆ. ಅದನ್ನ ನೋಡಿ ಮಿಸ್ಟರ್ ಎಕ್ಸ್ ಏನಾದ್ರೂ ಪಾಕಿಸ್ತಾನಗೆ ಹೋದ್ರೆ ವಿಷಯ ಲೀಕ್ ಆಗುತ್ತೆ ಅಂತ ರೆಂಡಿಷನ್ ಪ್ರೋಟೋಕಾಲ್ ಪ್ರಕಾರ ಮಿಸ್ಟರ್ ಎಕ್ಸ್ ನ ಪಾಕಿಸ್ತಾನ ತಲುಪೋ ಮುಂಚೆನೆ ಎಲಿಮಿನೇಟ್ ಮಾಡ್ಬೇಕು ಅಂತ ಮಿನಿಸ್ಟರ್ ಡಿಸೈಡ್ ಆಗ್ತಾನೆ. ಆದ್ರೆ ಅದು ಇಂದಿರಾಗೆ ಇಷ್ಟ ಆಗಲ್ಲ. ಆದ್ರೂ ಅವಳು ಏನು ಮಾತಾಡೋ ಸ್ಥಿತಿಯಲ್ಲಿ ಇರಲ್ಲ. ಈ ಕಡೆ ಅಮರನ್ ಚೆನ್ನೈಗೆ ಬರ್ತಾನೆ. ಕಾಮಿನಿನ ಮೀಟ್ ಮಾಡ್ತಾನೆ. ಕಾಮಿನಿ ಅಮರನ್ ಹೇಳಿದ ಅಂತಾನೆ ಸಂಜಯ್ ಮ್ಯಾಥ್ಯೂನ ಹನಿ ಟ್ರ್ಯಾಪ್ ಮಾಡಿರ್ತಾಳೆ. ಕಾಮಿನಿಗೆ ಅಮರನ್ ಜೊತೆ ಕೆಲಸ ಮಾಡೋದು ಇಷ್ಟ ಇರಲ್ಲ, ಆದ್ರೆ ವಿಧಿ ಇಲ್ಲದೆ ಕೆಲಸ ಮಾಡ್ತಾ ಇರ್ತಾಳೆ. ಅಮರನ್ ಚೀನಾದಿಂದ 5 ಜನ ಹುಡುಗರು ಬರ್ತಾರೆ. ಅವರಿಗೆ ಫೇಕ್ ಐಡಿ ಕಾರ್ಡ್ಸ್ ಮಾಡಿಸಿ ಮಣಿಪುರದವರು ಅಂತ ಐಡೆಂಟಿಟಿ ಕೊಡೋಕೆ ಕಾಮಿನಿಗೆ ಹೇಳ್ತಾನೆ. ಕಾಮಿನಿ ಸರಿ ಅಂತಾಳೆ. ಈ ಕಡೆ ಗೌತಮ್ ಕೀರ್ತನ ಜೊತೆ ದೇವಸ್ಥಾನಕ್ಕೆ ಹೋಗಿರ್ತಾನೆ. ಅಲ್ಲಿ ಕೀರ್ತನಾಗೆ ಮದುವೆ ಆಗೋಣ ಅಂತ ಕೇಳ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಇಂದಿರಾ ಬರ್ತಾಳೆ. ಬಂದು ಕೀರ್ತನಾಗೆ ನಾನು ಗೌತಮ್ ಅಕ್ಕ ಅಂತ ಹೇಳಿ ಕೀರ್ತನನ ಅಲ್ಲಿಂದ ಕಳಿಸ್ತಾಳೆ. ಆಮೇಲೆ ಗೌತಮ್ಗೆ ಮಿಸ್ಟರ್ ಎಕ್ಸ್ ನ ಕಾಪಾಡೋ ಮಿಷನ್ ಕೊಡ್ತಾಳೆ. ಆದ್ರೆ ಗೌತಮ್ ಅವನು ಇನ್ ಮುಂದೆ ಈ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಇಂದಿರಾ ಅವನಿಗೆ ಕೊಟ್ಟಿದ್ದ ಫೈಲ್ ಕಿತ್ಕೊಂಡು ಮಿಸ್ಟರ್ ಎಕ್ಸ್ ಬೇರೆ ಯಾರು ಅಲ್ಲ ನಿಮ್ ತಂದೆ, ನೀನ್ ಅವ್ರನ್ನ ಕಾಪಾಡು, ನಿನ್ಗೆಲ್ಲಾ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಗೌತಮ್ಗೆ ಮೊದಲೇ ಅವನ್ ತಂದೆ ಅಂದ್ರೆ ಆಗ್ತಾ ಇರಲ್ಲ. ಯಾಕೆ ಅಂತ ಒಂದು ಫ್ಲಾಶ್ ಬ್ಯಾಕ್ ಮುಖಾಂತರ ತೋರಿಸ್ತಾರೆ. ಮಿಸ್ಟರ್ ಎಕ್ಸ್ ಅವನ್ ಮಗ ಗೌತಮ್ ಮತ್ತೆ ಮಗಳು ಅದಿತಿನ ಕರ್ಕೊಂಡು ಇಂಡಿಯಾ ಬಿಟ್ಟು ಹೋಗೋಕೆ ಪ್ಲಾನ್ ಮಾಡಿ ಏರ್ಪೋರ್ಟ್ಗೆ ಹೋಗ್ತಾ ಇರ್ತಾನೆ. ಅವಾಗ ಮಿಸ್ ಆಗಿ ಒಂದ್ ಮಗುಗೆ ಗುದ್ಬಿಡ್ತಾನೆ. ಆ ಹುಡುಗ ಸತ್ತೋಗ್ತಾನೆ. ಎಲ್ಲ ಮಿಸ್ಟರ್ ಎಕ್ಸ್ಗೆ ಬೈತಾ ಇರ್ತಾರೆ. ಅವಾಗ ಅಲ್ಲಿಗೆ ನಕ್ಸಲೈಟ್ಸ್ ಗಳು ಬಂದು ಅದಿತಿ ಮತ್ತೆ ಗೌತಮ್ನ ಹಿಡ್ಕೊಂಡು ಇನ್ಮೇಲೆ ಇವ್ರು ನಮ್ಮ ಮಕ್ಕಳು, ಇವ್ರು ಜೀವಂತವಾಗಿರ್ಬೇಕು ಅಂದ್ರೆ ಸುಮ್ನೆ ಹೊರ್ಟೋಗು ಅಂತಾರೆ. ಮಿಸ್ಟರ್ ಎಕ್ಸ್ ಅವನ್ ಮಕ್ಕಳನ್ನ ಬಿಟ್ಟು ಅಲ್ಲಿಂದ ಹೊರ್ಟೋಗ್ತಾನೆ. ಆಮೇಲೆ ಆ ನಕ್ಸಲೈಟ್ ಗಳು ಗೌತಮ್ ಮತ್ತೆ ಅದಿತಿನ ಒಂದು ಮಾರ್ಕೆಟ್ ಹತ್ರ ಬಿಟ್ಟು ಹೋಗ್ಬಿಡ್ತಾರೆ. ಅದಿತಿ ಹೊಟ್ಟೆ ಹಸಿತಿದೆ ಅಂತಾಳೆ. ಗೌತಮ್ ಹಣ್ಣು ತರ್ತೀನಿ ಅಂತ ಹೋಗ್ತಾನೆ. ಆದ್ರೆ ಅವನ ಹತ್ರ ದುಡ್ಡಿರಲ್ಲ, ಆದ್ರಿಂದ ಕಳ್ತನ ಮಾಡ್ತಾನೆ. ಎಲ್ರು ಗೌತಮ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾರೆ. ಕಡೆಗೆ ಗೌತಮ್ಗೆ ಚೆನ್ನಾಗಿ ಹೊಡಿತಾರೆ. ಗೌತಮ್ ವಾಪಸ್ ಅದಿತಿ ಹತ್ರ ಬರೋ ಅಷ್ಟ್ರಲ್ಲಿ ಅಲ್ಲಿ ಅವಳು ಕಾಣಿಸೋದೇ ಇಲ್ಲ. ಇವಾಗ ಇದನ್ನೆಲ್ಲ ಗೌತಮ್ ನೆನ್ಪ್ ಮಾಡ್ಕೊಳ್ತಾನೆ. ಮಾಸ್ಕೋಗೆ ಹೋಗೋಕೆ ರೆಡಿಯಾಗಿ ಪಣ್ಣು ಸ್ವಾಮಿಗೆ ಕಾಲ್ ಮಾಡ್ತಾನೆ. ಮಾರನೇ ದಿನವೇ ಗೌತಮ್ ಟೀಮ್ ಜೊತೆ ಪಣ್ಣು ಸ್ವಾಮಿ ಮಾಸ್ಕೋಗೆ ಹೋಗ್ತಾರೆ. ಅಲ್ಲಿರೋ ಒಬ್ಬ ಇಂಡಿಯನ್ ಸ್ಪೈನ ಭೇಟಿ ಆಗ್ತಾರೆ. ಅವನಿಂದ ಮಿಸ್ಟರ್ ಎಕ್ಸ್ ಇರೋ ಜಾಗ, ಅಲ್ಲಿರೋ ಸೆಕ್ಯೂರಿಟಿ ಬಗ್ಗೆ ತಿಳ್ಕೊಳ್ತಾರೆ. ಅಲ್ಲಿಂದ ಮಿಸ್ಟರ್ ಎಕ್ಸ್ ನ ಕಾಪಾಡೋದು ಕಷ್ಟ ಅಂತ ಗೊತ್ತಾಗುತ್ತೆ. ಅದಕ್ಕೆ ಗೌತಮ್ ಮಿಸ್ಟರ್ ಎಕ್ಸ್ ನ ಏರ್ಪೋರ್ಟ್ ಗೆ ಕರ್ಕೊಂಡು ಹೋಗುವಾಗ ಕಾಪಾಡೋಣ ಅಂತ ಹೇಳ್ತಾನೆ. ಪಣ್ಣು ಸ್ವಾಮಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ಒಂದು ಪ್ರೈವೇಟ್ ಜೆಟ್ ನ ಕೂಡ ರೆಡಿ ಮಾಡಿರ್ತಾನೆ. ಮಾರನೇ ದಿನ ಮಿಸ್ಟರ್ ಎಕ್ಸ್ ನ ಏರ್ಪೋರ್ಟ್ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಶೀಬಾ CCTV ಇಂದ ಗೌತಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾಳೆ. ಗೌತಮ್ ಅವನ್ ಟೀಮ್ ಜೊತೆ ಅಟ್ಯಾಕ್ ಮಾಡ್ತಾನೆ. ಅದ್ರಲ್ಲಿ ಗೌತಮ್ ಟೀಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದ ಸ್ಪೈ ಸತ್ತೋಗ್ತಾನೆ. ಮಿಸ್ಟರ್ ಎಕ್ಸ್ ನ ಕಾಪಾಡ್ತಾರೆ. ಗೌತಮ್ ಕಾರ್ ಹತ್ತಿ ಚೆಕ್ ಮಾಡಿದ್ರೆ ಅಲ್ಲಿ ಮಿಸ್ಟರ್ ಎಕ್ಸ್ ಇರಲ್ಲ, ಬದಲಿಗೆ ಒಂದ್ ಹುಡುಗಿ ಇರ್ತಾಳೆ. ಕಾರಲ್ಲೇ ವೆಪನ್ ಇರುತ್ತೆ. ಅದೇ ಕಾರ್ ತಗೊಂಡು ಗೌತಮ್ ಶೀಬಾನು ಪಿಕ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೋಗ್ತಾನೆ. ವೆಪನ್ ಮತ್ತೆ ಆ ಹುಡುಗಿನ ಕರ್ಕೊಂಡು ಜೆಟ್ ಹತ್ತುತ್ತಾರೆ. ಅಲ್ಲಿ ಆ ಹುಡುಗಿ ಬಗ್ಗೆ ಕೇಳ್ತಾರೆ. ಆ ಹುಡುಗಿ ನನ್ನ ಲಂಡನ್ ಇಂದ ಕಿಡ್ನಾಪ್ ಮಾಡಿದ್ರು ಅಂತಾಳೆ. ಯಾಕೆ ಅಂದಾಗ ನನ್ನ ತಂದೆ ಒಬ್ಬ ಸ್ಪೈ ಅಂತಾಳೆ. ಯಾರು ಅಂದಾಗ ಪರಮೇಶ್ವರ್ ಸೂರ್ಯ ಪ್ರತಾಪ್, ನಾನು ಅವ್ರ ಮಗಳು ಅದಿತಿ ಅಂತಾಳೆ. ಅಂದ್ರೆ ಆ ಹುಡುಗಿ ಗೌತಮ್ ತಂಗಿನೇ ಆಗಿರ್ತಾಳೆ. ಅದು ಗೊತ್ತಾಗಿ ಗೌತಮ್ ಎಮೋಷನಲ್ ಆಗ್ತಾನೆ. ಈ ಕಡೆ G20 ಸಮ್ಮಿಟ್ ಶುರು ಆಗಿರುತ್ತೆ. PM ಎಲ್ಲ ಬಂದಿರ್ತಾರೆ. ಅಲ್ಲಿ ಇಂದಿರಾ ಸೀಕ್ರೆಟ್ ಮಿಷನ್ ಮಾಡ್ತಾ ಇದ್ದಾಳೆ ಅಂತ PM ಗೆ ಗೊತ್ತಾಗುತ್ತೆ. ಜೊತೆಗೆ ರಷ್ಯಾ ಇಂದ ಒಂದು ಫೋಟೋ ಬಂದಿರುತ್ತೆ. ಅದ್ರಲ್ಲಿ ಮಿಸ್ಟರ್ ಎಕ್ಸ್ ನ ಶೂಟ್ ಮಾಡಿ ಸಾಯಿಸಿರ್ತಾರೆ. ಅದನ್ನ ನೋಡಿ PM ಮೂರ್ತಿ ಅನ್ನೋನಿಗೆ ಇಂದಿರಾನ ಕಸ್ಟಡಿಗೆ ತಗೊಳ್ಳೋಕೆ ಹೇಳ್ತಾನೆ. ಅದಕ್ಕೆ ಮೂರ್ತಿ ಇಂದಿರಾನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾನೆ.
ಈ ಕಡೆ ಕಾಮಿನಿ ಮತ್ತೆ ಅಮರನ್ ಹೋಗಿ ಚೀನಾದಿಂದ ಬಂದ ಆ 5 ಜನರನ್ನು ಕರ್ಕೊಂಡು ಇಂಡಿಯಾಗೆ ಬರ್ತಾರೆ. ಅವರಿಗೆ ಹೊಸ ಐಡಿ ಕಾರ್ಡ್ಸ್ ಎಲ್ಲ ರೆಡಿ ಮಾಡಿರ್ತಾರೆ. ಅವರು ಅಮರನ್ನ ಹ್ಯಾಕರ್ ಗ್ಯಾಂಗ್. ಆ ಕಡೆ ಗೌತಮ್ ಟೀಮ್ ಸೇಫ್ ಆಗಿ ಇಂಡಿಯಾಗೆ ಬಂದು ಲ್ಯಾಂಡ್ ಆಗ್ತಾರೆ. ಆದ್ರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡೋಕೆ ಮೂರ್ತಿ ಸೋಲ್ಜರ್ಸ್ ನ ಕಳಿಸಿರ್ತಾನೆ. ಆದ್ರೆ ಅಮರನ್ ಅವನ ಹ್ಯಾಕರ್ ಗ್ಯಾಂಗ್ ಹೆಲ್ಪ್ ತಗೊಂಡು ಏರ್ಪೋರ್ಟ್ ಪೂರ್ತಿ ಕರೆಂಟ್ ಹೋಗುವ ಹಾಗೆ ಮಾಡಿ ಅಟ್ಯಾಕ್ ಮಾಡ್ತಾನೆ. ಸೋಲ್ಜರ್ಸ್ ಎಲ್ರೂ ಸತ್ತೋಗ್ತಾರೆ. ಅಮರನ್ ಅದಿತಿನ ಹಿಡ್ಕೊಂಡು ವೆಪನ್ ನ ಬಿಟ್ಟು ಹೋಗಿ ಅಂತ ಗೌತಮ್ಗೆ ಹೇಳ್ತಾನೆ. ಗೌತಮ್ ವೆಪನ್ ತಗೊಂಡೋಗು, ಆದ್ರೆ ಅದಿತಿನ ಬಿಟ್ಬಿಡು ಅಂತಾನೆ. ಆದ್ರೆ ಅಮರನ್ ಬಿಡ್ತಾ ಇರಲ್ಲ. ಕಡೆಗೆ ಗೌತಮ್ ಪ್ಲಾನ್ ಮಾಡಿ ಅದಿತಿನ ಹಿಡ್ಕೊಂಡು ಅಮರನ್ಗೆ ಒಂದ್ ಹೆಜ್ಜೆ ಮುಂದೆ ಇಟ್ರು ಅದಿತಿನ ಶೂಟ್ ಮಾಡ್ತೀನಿ ಅಂತಾನೆ. ಗೌತಮ್ಗೆ ಅಮರನ್ಗೆ ಅದಿತಿ ಹೆಲ್ಪ್ ಬೇಕು ಅಂತ ಗೊತ್ತಿರುತ್ತೆ. ಆದ್ರೂ ಅಮರನ್ ಮುಂದೆ ಬರ್ತಾ ಇರ್ತಾನೆ. ಗೌತಮ್ ಅದಿತಿ ಭುಜಕ್ಕೆ ಶೂಟ್ ಮಾಡಿಬಿಡ್ತಾನೆ. ಅದೇ ಟೈಮ್ಗೆ ಬ್ಯಾಕಪ್ ಸೋಲ್ಜರ್ಸ್ ಬರ್ತಾ ಇರ್ತಾರೆ. ಅದಕ್ಕೆ ಕಾಮಿನಿ ಅಮರನ್ನ ಕರ್ಕೊಂಡು ಅಲ್ಲಿಂದ ಬರೀ ವೆಪನ್ ಎತ್ಕೊಂಡು ಎಸ್ಕೇಪ್ ಆಗ್ತಾನೆ. ಆಮೇಲೆ ಗೌತಮ್ ಟೀಮ್ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅದಿತಿನ ಆಸ್ಪತ್ರೆಗೆ ಸೇರಿಸ್ತಾರೆ. ಅದಿತಿಗೆ ಏನೂ ಆಗಿರಲ್ಲ. ಗೌತಮ್ಗೆ ಎಲ್ಲಿಗೆ ಶೂಟ್ ಮಾಡಿದ್ರೆ ಏನು ಆಗಲ್ಲ ಅಂತ ಗೊತ್ತಿರುತ್ತೆ. ಸೊ ಕರೆಕ್ಟ್ ಆಗಿ ಶೂಟ್ ಮಾಡಿರ್ತಾನೆ. ಆದ್ರಿಂದ ಅದಿತಿಗೆ ಏನೂ ಆಗಿರಲ್ಲ. ಡಾಕ್ಟರ್ ಅದಿತಿನ ಚೆನ್ನೈಗೆ ಕರ್ಕೊಂಡು ಹೋಗೋಕೆ ಹೇಳ್ತಾರೆ. ಹಾಗೆ ನಮ್ಗೆ ಮತ್ತೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಒಂದ್ ಊರಲ್ಲಿ ಜನಗಳು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಸ್ಟಾರ್ಟ್ ಮಾಡಬೇಡಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಅದರ ಡೈರೆಕ್ಟರ್ ಆಗಿದ್ದ ಸೋಮು ಸುಂದರಂ ಆ ಜನಗಳ ಮುಖ್ಯಸ್ಥೆ ಬಳಿಗೆ ಬಂದು ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದನ್ನ ಟೆಸ್ಟ್ ಮಾಡೋಕೆ ತಗೊಂಡಿದ್ದ 2 ವರ್ಷದಲ್ಲೇ ಆ ಪವರ್ ಪ್ಲಾಂಟ್ ಇಂದ ತುಂಬಾ ಹಾನಿ ಆಗಿರುತ್ತೆ. ಅದಕ್ಕೆ ಆ ಮಹಿಳೆ ಅದನ್ನ ಕ್ಲೋಸ್ ಮಾಡೋವರೆಗೂ ಎಲ್ಲೂ ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸೋಮು ಸುಂದರಂ ನಾನು ಮೇಲಿನ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಲ್ಲೇ ಇದ್ದ ಪೊಲೀಸರು ಲಾಠಿ ಚಾರ್ಜ್ ಶುರು ಮಾಡ್ತಾರೆ. ಆ ಮಹಿಳೆಗೆ ಶೂಟ್ ಮಾಡಿ ಸಾಯಿಸೇ ಬಿಡ್ತಾರೆ. ಅಲ್ಲೇ ಅಮರನ್ ಕೂಡ ಇರ್ತಾನೆ. ಆ ಮಹಿಳೆನೇ ಅಮರನ್ನ ತಾಯಿ. ಇದನ್ನೆಲ್ಲ ಇವಾಗ ಅಮರನ್ ನೆನ್ಪ್ ಮಾಡ್ಕೊಂಡು ಗಾಬರಿ ಆಗ್ತಾನೆ. ಅಲ್ಲಿಂದ ಡೈರೆಕ್ಟ್ ಸೋಮು ಸುಂದರಂ ಮನೆಗೆ ಹೋಗ್ತಾನೆ. ಅವನು ಹೇಳಿದ ಹಾಗೆ ಮಾಡ್ಲಿಲ್ಲ ಅಂದ್ರೆ ಅವನ್ ಮಕ್ಕಳನ್ನ ಕೊಲ್ಲೋದಾಗಿ ಎದುರಿಸ್ತಾನೆ. ಅದಕ್ಕೆ ಸೋಮು ಸುಂದರಂ ಒಪ್ಕೋತಾನೆ. ಅದು ಏನ್ ಕೆಲಸ ಅಂತ ಮುಂದೆ ಗೊತ್ತಾಗುತ್ತೆ. ಅಲ್ಲಿಂದ ಕಾಮಿನಿ ಒಂದು ಹೋಟೆಲ್ಗೆ ಹೋಗ್ತಾಳೆ. ಅಲ್ಲಿಗೆ ಅವಳು ಟ್ರ್ಯಾಪ್ ಮಾಡಿದ್ದ ಸಂಜಯ್ ಮ್ಯಾಥ್ಯೂ ಬಂದಿರ್ತಾನೆ. ಅವನು ಇಂಡಿಯನ್ ಮಿಲಿಟರಿಯಲ್ಲಿ ಲಾಂಗ್ ರೇಂಜ್ ಮಿಸೈಲ್ಸ್ ನ ನೋಡ್ಕೊಳ್ತಾ ಇರ್ತಾನೆ. ಅದರ ಕೋಡ್ಸ್ ಎಲ್ಲ ಅವನ್ ಬಳಿನೇ ಇರುತ್ತೆ. ಅದಕ್ಕೆ ಕಾಮಿನಿ ಸಂಜಯ್ಗೆ ಅಮರನ್ ಹೇಳಿದ ಹಾಗೆ ಕೇಳಲಿಲ್ಲ ಅಂದ್ರೆ ಅವನ್ ಜೊತೆ ತಗೊಂಡಿರೋ ಫೋಟೋಸ್ ಎಲ್ಲ ಲೀಕ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸಂಜಯ್ ಕಾಮಿನಿ ಹೇಳಿದ ಹಾಗೆ ಕೇಳೋಕೆ ಒಪ್ಕೊಳ್ತಾನೆ. ಈ ಕಡೆ ಗೌತಮ್ ಟೀಮ್ ಪೊಲೀಸರ ರೀತಿ ಡ್ರೆಸ್ ಮಾಡ್ಕೊಂಡು ಚೆನ್ನೈಗೆ ಹೋಗ್ತಾರೆ. ಅಲ್ಲಿ ಗೌತಮ್ ಅದಿತಿನ ಕರ್ಕೊಂಡು ಕೀರ್ತನ ಕೆಲಸ ಮಾಡ್ತಿದ್ದ ಜಾಗಕ್ಕೆ ಹೋಗಿ ಅವಳಿಗೆ ಟ್ರೀಟ್ಮೆಂಟ್ ಕೊಡೋಕೆ ಕೇಳ್ತಾನೆ. ಆಮೇಲೆ ಕೀರ್ತನಾಗೆ ಎಲ್ಲ ನಿಜ ಹೇಳ್ತಾನೆ. ಅದಿತಿನ ಕೀರ್ತನ ಮನೆಗೆ ಕರ್ಕೊಂಡು ಹೋಗು ಅಂತಾನೆ. ಯಾಕಂದ್ರೆ ಗೌತಮ್ಗೆ ಅವನ್ ಟೀಮ್ ಇಂದಾನೆ ಯಾರೋ ಅಮರನ್ಗೆ ವಿಷಯ ಎಲ್ಲ ಲೀಕ್ ಮಾಡ್ತಾ ಇದ್ದಾರೆ ಅಂತ ಡೌಟ್ ಇರುತ್ತೆ. ಅದಕ್ಕೆ ಈ ಕಡೆ ಅಮರನ್ ಸಂಜಯ್ ಮ್ಯಾಥ್ಯೂನ ಹಿಡ್ಕೊಂಡು ಅವನ್ ಕೈಯಿಂದ ಮಿಸೈಲ್ ಲಾಂಚ್ ಮಾಡೋಕೆ ಕೋಡ್ ನ ಬಾಯ್ ಬಿಡಿಸ್ತಾನೆ. ಈ ಕಡೆ ಗೌತಮ್ ಅವನ್ ಟೀಮ್ ಜೊತೆ ಹೋಗಿ ಇಂದಿರಾನ ಮೂರ್ತಿಯಿಂದ ಬಿಡಿಸ್ತಾನೆ. ಆಮೇಲೆ ಎಲ್ರು ಶೀಬಾಗೆ ಗೊತ್ತಿದ್ದ ಒಂದು ಸೀಕ್ರೆಟ್ ಪ್ಲೇಸ್ಗೆ ಹೋಗ್ತಾರೆ. ಅಲ್ಲಿಗೆ ಮೂರ್ತಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿ ಇಂದಿರಾ ಗೌತಮ್ಗೆ ಅವನ್ ತಂದೆನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆದ್ರೂ ಗೌತಮ್ ಸತ್ರೆ ಸಾಯ್ಲಿ ಅಂತ ಇರ್ತಾನೆ. ಅವಾಗ ಇಂದಿರಾ ಮಿಸ್ಟರ್ ಎಕ್ಸ್ ಬಗ್ಗೆ ಹೇಳ್ತಾಳೆ. ಮಿಸ್ಟರ್ ಎಕ್ಸ್ ಇಂದಿರಾನ ಟ್ರೈನ್ ಮಾಡಿರ್ತಾನೆ. ಮಿಸ್ಟರ್ ಎಕ್ಸ್ ಎಲ್ರಿಗಿಂತ ಮುಂಚೆನೆ ಆ ವೆಪನ್ ನ ಹುಡುಕಿ ಅದನ್ನ ತಂದು ಅಧಿಕಾರಿಗಳಿಗೆ ಒಪ್ಸಿರ್ತಾನೆ. ಆದ್ರೆ ಅಧಿಕಾರಿಗಳು ಅದನ್ನ ಸೇಫ್ ಮಾಡೋದು ಬಿಟ್ಟು ದುಡ್ಡಿಗೆ ಫಾರಿನ್ ಅವರಿಗೆ ಮಾರೋಕೆ ಪ್ಲಾನ್ ಮಾಡಿರ್ತಾರೆ. ಅದು ಮಿಸ್ಟರ್ ಎಕ್ಸ್ ಗೆ ಗೊತ್ತಾಗಿ ಎಲ್ಲ ಅಧಿಕಾರಿಗಳನ್ನ ಸಾಯಿಸಿ ಆ ವೆಪನ್ ಎತ್ಕೊಂಡು ಇಂಡಿಯಾ ಬಿಟ್ಟು ಹೋಗೋಕೆ ಅವನ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಮಗು ಸಾಯುತ್ತೆ. ನಕ್ಸಲೈಟ್ ಕೈಯಲ್ಲಿ ಗೌತಮ್ ಮತ್ತೆ ಅದಿತಿ ತಗಲಾಕೊಳ್ತಾರೆ. ಬೇರೆ ದಾರಿ ಇಲ್ಲದೆ ಮಿಸ್ಟರ್ ಎಕ್ಸ್ ಮಕ್ಕಳನ್ನ ಬಿಟ್ಟು ವೆಪನ್ ತಗೊಂಡು ಇಂಡಿಯಾ ಬಿಟ್ಟು ರಷ್ಯಾಗೆ ಹೋಗಿ ಅದನ್ನ ಬಚ್ಚಿಡ್ತಾನೆ. ಇಂದಿರಾಗೆ ಗೌತಮ್ ಮತ್ತೆ ಅದಿತಿನ ಸೇಫ್ ಮಾಡೋಕೆ ಹೇಳ್ತಾನೆ. ಇಂದಿರಾ ಮಾತಾಡಿ ನಕ್ಸಲೈಟ್ಸ್ ಅವ್ರನ್ನ ಮಾರ್ಕೆಟ್ ಹತ್ರ ಬಿಡೋ ಹಾಗೆ ಮಾಡ್ತಾಳೆ. ಆದ್ರೆ ಅವಳ ಟೀಮ್ ಮಾರ್ಕೆಟ್ ಹತ್ರ ಹೋಗೋ ಅಷ್ಟರಲ್ಲಿ ಅದಿತಿ ಗೌತಮ್ ಸಪರೇಟ್ ಆಗಿರ್ತಾರೆ. ಗೌತಮ್ ಮಾತ್ರ ಇಂದಿರಾ ಟೀಮ್ಗೆ ಸಿಕ್ಕಿರ್ತಾನೆ. ಇದನ್ನೆಲ್ಲ ಇಂದಿರಾ ಇವಾಗ ಗೌತಮ್ಗೆ ಹೇಳ್ತಾಳೆ. ಇದನ್ನ ಕೇಳಿ ಗೌತಮ್ಗೆ ಅವನ್ ತಂದೆ ಎಂತ ಮಹಾನ್ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಇವಾಗ ಎಲ್ರು ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇರ್ತಾರೆ. ಅಲ್ಲಿಗೆ ಮೂರ್ತಿ ಬಂದಿರೋ ವಿಷಯ ಗೌತಮ್ಗೆ ಗೊತ್ತಾಗಿ ಮೂರ್ತಿನ ಹಿಡ್ಕೋತಾನೆ. ಆದ್ರೆ ಮೂರ್ತಿ ಇವಾಗ ಇಂದಿರಾನ ನಂಬ್ತಾ ಇರ್ತಾನೆ. ಅವನು ಸಪೋರ್ಟ್ ಮಾಡೋಕೆ ಶುರು ಮಾಡ್ತಾನೆ. ಇವಾಗ ಗೌತಮ್ ಟೀಮ್ ಇಂದ ವಿಷಯ ಲೀಕ್ ಮಾಡ್ತಾ ಇರೋದು ಯಾರು ಅಂತ ಗೊತ್ತಾಗಿರುತ್ತೆ. ಅದು ಬೇರೆ ಯಾರು ಅಲ್ಲ, ಪೊನ್ನುಸ್ವಾಮಿ. ಅವನ ಹೆಂಡತಿಗೆ ಕ್ಯಾನ್ಸರ್ ಇರುತ್ತೆ. ಅದಕ್ಕೆ 25 ಲಕ್ಷ ಬೇಕಿರುತ್ತೆ. ಅದನ್ನ ಅಮರನ್ ಪೇ ಮಾಡಿ ಅವನಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳಿರ್ತಾನೆ. ಅದಕ್ಕೆ ಪೊನ್ನುಸ್ವಾಮಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾನೆ. ಇವಾಗ ಅದಿತಿ ಕೀರ್ತನ ಮನೆಯಲ್ಲಿ ಇದ್ದಾಳೆ ಅಂತ ಅಮರನ್ಗೆ ಗೊತ್ತಾಗಿರುತ್ತೆ. ಅದು ಗೊತ್ತಾಗಿ ಗೌತಮ್ ಕೀರ್ತನ ಮನೆ ಕಡೆ ಓಡೋಗ್ತಾನೆ.
ಈ ಕಡೆ ಕೀರ್ತನ ಕಾವಲಿಗೆ ಒಂದು ಟೀಮ್ ಇರುತ್ತೆ. ಕೀರ್ತನ ಅದಿತಿಗೆ ಅವಳ ಹೊಸ ಬಟ್ಟೆ ಕೂಡ ಕೊಟ್ಟಿರ್ತಾಳೆ. ಅಲ್ಲಿಗೆ ಅಮರನ್ ಒಬ್ನೇ ಬರ್ತಾನೆ. ಅಮರನ್ ಬಂದಿದ್ದು ಗೊತ್ತಾಗಿ ಕಾವಲಿಗೆ ಇದ್ದ ಟೀಮ್ ಬರುತ್ತೆ. ಆದ್ರೆ ಅಮರನ್ ಒಬ್ನೇ ಎಲ್ರೂನು ಸಾಯಿಸ್ತಾನೆ. ಕೀರ್ತನ ಗನ್ ತಗೋತಾಳೆ. ಅಲ್ಲಿ ನೋಡಿದ್ರೆ ಅದಿತಿ ಅಮರನ್ ಕಡೆ ಹೋಗ್ತಾಳೆ. ಅಂದ್ರೆ ಅದಿತಿ ಅಮರನ್ ಟೀಮ್ ನ ಸೇರ್ಕೊಂಡಿರ್ತಾಳೆ. ಅಮರನ್ ಕೀರ್ತನಾಗಿ ಏನು ಮಾಡದೆ ಅದಿತಿನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಅಲ್ಲಿಗೆ ಗೌತಮ್ ಬರ್ತಾನೆ. ಗೌತಮ್ಗೆ ಮುಂಚೆನೆ ಅದಿತಿ ನಿಜವಾಗ್ಲೂ ಅದಿತಿ ಅಲ್ಲ ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಕೀರ್ತನಾಗೆ ಟ್ರ್ಯಾಕರ್ ಕೊಟ್ಟು ಅದನ್ನ ಅದಿತಿ ಹಾಕೊಳ್ಳೋ ಬಟ್ಟೆಗೆ ಹಾಕಿರೋಕೆ ಹೇಳಿರ್ತಾನೆ. ಕೀರ್ತನ ಗೌತಮ್ ಹೇಳಿದ ಹಾಗೆ ಮಾಡಿರ್ತಾಳೆ. ಜೊತೆಗೆ ಶೀಬಾ ಇವಾಗ ಅದಿತಿ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡಿರ್ತಾಳೆ. ಅದಿತಿ ಒಬ್ಬಳು ಸೈಂಟಿಸ್ಟ್ ಆಗಿರ್ತಾಳೆ. ಅದು ಕೂಡ ನ್ಯೂಕ್ಲಿಯರ್ ಬಾಂಬ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾಳೆ. ಇದೆಲ್ಲ ಗೌತಮ್ ಟೀಮ್ಗೆ ಗೊತ್ತಾಗುತ್ತೆ. ಈ ಕಡೆ ಅಮರನ್ ಸಂಜೆ ಮ್ಯಾಥ್ಯೂಸ್ ಇಂದ ಕೋಡ್ ತಿಳ್ಕೊಂಡು ಒಂದು ಮಿಸೈಲ್ ನ ಲಾಂಚ್ ಮಾಡ್ತಾನೆ. ಅದು ಕೂಡ ಪಾಕಿಸ್ತಾನಗೆ. ಅದರಿಂದ ಪಾಕಿಸ್ತಾನ ಮತ್ತೆ ಇಂಡಿಯಾ ಯುದ್ಧ ಶುರುವಾಗುತ್ತೆ. ಆಮೇಲೆ ಅದಿತಿನ ಯೂಸ್ ಮಾಡಿಕೊಂಡು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಂದ ಬಾಂಬ್ ಬ್ಲಾಸ್ಟ್ ಮಾಡಿ ಅದನ್ನ ಪಾಕಿಸ್ತಾನ ಮಾಡಿರೋ ರೀತಿ ಸೆಟಪ್ ಮಾಡಿದ್ರೆ G20 ಸಮಿಟ್ ಗೆ ಬಂದಿರೋ 20 ದೇಶದ ಪ್ರಧಾನಿಗಳು ಸಾಯ್ತಾರೆ. ಅವಾಗ ವರ್ಲ್ಡ್ ವಾರ್ ಶುರು ಆಗುತ್ತೆ ಅನ್ನೋದು ಅಮರನ್ ಪ್ಲಾನ್ ಆಗಿರುತ್ತೆ. ಅದಕ್ಕೆ ಅದಿತಿ ಹತ್ರ ವೆಪನ್ ರೆಡಿ ಮಾಡಿಸಿ ಅದನ್ನ ಸೋಮು ಸುಂದರಂ ಸಹಾಯ ತಗೊಂಡು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಒಳಗೆ ತಗೊಂಡೋಗ್ತಾನೆ. ಹೋಗೋ ಮುಂಚೆ ಅದಿತಿ ಬಟ್ಟೆಯಲ್ಲಿದ್ದ ಟ್ರ್ಯಾಕರ್ ಕಿತ್ತಾಕಿ ಹೋಗ್ತಾನೆ. ಆದ್ರಿಂದ ಗೌತಮ್ ಟೀಮ್ಗೆ ಅವರೆಲ್ಲಿದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ. ಆದ್ರೆ ಗೌತಮ್ ಕಾಮಿನಿನ ಹುಡುಕ್ತಾನೆ. ಅವಳು ಕೂಡ ಮುಂಚೆ ಸ್ಪೈ ಆಗಿರ್ತಾಳೆ. ಇಂದಿರಾಗೆ ಕಾಮಿನಿ ಸಿಕ್ಕಿದ್ಲು ಅಂತ ಹೇಳ್ತಾನೆ. ಆದ್ರೆ ಕಾಮಿನಿ ಅಂದ್ರೆ ಕಲ್ಪಕಮ್ಮಲ್ಲಿರೋ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಹೆಸರು ಆಗಿರುತ್ತೆ. ಅಲ್ಲಿಂದಾನೆ ಬ್ಲಾಸ್ಟ್ ಮಾಡೋದು ಅಂತ ಗೌತಮ್ ಟೀಮ್ಗೆ ಗೊತ್ತಾಗುತ್ತೆ. ಬ್ಲಾಸ್ಟ್ ಅಂದ್ರೆ 100 ಕಿಲೋಮೀಟರ್ ರೇಡಿಯಸ್ ಅಲ್ಲಿರೋ ಎಲ್ಲ ಸತ್ತೋಗ್ತಾರೆ ಅಂತ ಗೊತ್ತಾಗಿ ಗೌತಮ್ ಟೀಮ್ ಜೊತೆ ಪವರ್ ಪ್ಲಾಂಟ್ ಗೆ ನುಗ್ತಾನೆ. ಶೀಬಾ ಒಂದು ಆ ಡ್ರೈವ್ ಕೊಟ್ಟಿರ್ತಾಳೆ. ಅದನ್ನ ಗೌತಮ್ ಪವರ್ ಪ್ಲಾಂಟ್ ಸಿಸ್ಟಮ್ಗೆ ಇನ್ಸರ್ಟ್ ಮಾಡ್ತಾನೆ. ಅದರಿಂದ ಶೀಬಾ ಎಲ್ಲಾನು ಓವರ್ ರೈಡ್ ಮಾಡಿ ಬಾಂಬ್ ಬ್ಲಾಸ್ಟ್ ಆಗದೆ ಇರೋ ರೀತಿ ನೋಡ್ಕೊಳ್ತಾಳೆ. ಗೌತಮ್ ಇಂದಿರಾ ಎಲ್ರು ಅಮರನ್ ಕಡೆಯವ್ರ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಕಾಮಿನಿ ಅದಿತಿ ಜೊತೆ ಫೈಟ್ ಮಾಡ್ತಾ ಇರ್ತಾಳೆ. ಅದಿತಿ ಬ್ಯಾಕಪ್ಗೆ ಅಂತ ಇನ್ನೊಂದು ಬಾಂಬ್ ರೆಡಿ ಮಾಡಿರ್ತಾಳೆ. ಅದನ್ನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಒಳಗೆ ಹಾಕಿದ್ರೆ ಅದು ಕೂಡ ಅಷ್ಟೇ ಇಂಟೆನ್ಸ್ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಅದಕ್ಕೆ ಅಮರನ್ ಅದನ್ನ ಎತ್ಕೊಂಡು ಹೋಗ್ತಾ ಇರ್ತಾನೆ. ಗೌತಮ್ ಅಮರನ್ಗೆ ಹೊಡೆದು ಅದನ್ನ ಕಿತ್ಕೋತಾನೆ. ಶೀಬಾ ಅದನ್ನ ಪವರ್ ಪ್ಲಾಂಟ್ ಇಂದ 5 ಕಿಲೋಮೀಟರ್ ದೂರ ತಗೊಂಡೋಗಿ ನೀರೊಳಗೆ ಹಾಕ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅಂತ ಪವರ್ ಪ್ಲಾಂಟ್ ಅಲ್ಲಿ ಇದ್ದ ಸೀಕ್ರೆಟ್ ಡೋರ್ ಓಪನ್ ಮಾಡ್ತಾಳೆ. ಆದ್ರೆ ಅಮರನ್ ಗೌತಮ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಗೌತಮ್ ಅಮರನ್ನ ಪವರ್ ಪ್ಲಾಂಟ್ ಒಳಗೆ ತಳ್ಳಿ ಶೀಬಾಗೆ ಆನ್ ಮಾಡೋಕೆ ಹೇಳ್ತಾನೆ. ಅಮರನ್ ಸತ್ತೋಗ್ತಾನೆ. ಆಮೇಲೆ ಗೌತಮ್ ಆ ಬಾಂಬ್ ನ ಬೋಟ್ ಅಲ್ಲಿ ತಗೊಂಡೋಗ್ತಾನೆ. ಅದ್ರ ಜೊತೆಗೆ ಗೌತಮ್ ಕೂಡ ಬ್ಲಾಸ್ಟ್ ಆಗೋಗ್ತಾನೆ. ಇದನ್ನ ನೋಡಿ ಎಲ್ಲ ಬೇಜಾರಾಗ್ತಾರೆ. ಆದ್ರೆ ಗೌತಮ್ ಇಂದ ವರ್ಲ್ಡ್ ವಾರ್ ಆಗೋದು ತಪ್ಪುತ್ತೆ. ಗೌತಮ್ ಸತ್ ಮೇಲೆ ಕೀರ್ತನ ಸೇಫ್ ಆಗಿರೋಕೆ ಗೌತಮ್ ಪ್ಲಾನ್ ಮಾಡಿರ್ತಾನೆ. ಅದ್ರ ಪ್ರಕಾರ ಕೀರ್ತನ ಬೇರೆ ದೇಶಕ್ಕೆ ಹೋಗ್ತಾಳೆ. ಇಂದಿರಾ ಅಮರನ್ನ ಬಾಸ್ ಆಗಿದ್ದ ರಾಣಾನ ಹುಡುಕೋಕೆ ಹೋಗಿ ಅದಿತಿನ ಭೇಟಿ ಆಗ್ತಾಳೆ. ಆದ್ರೆ ಅದಿತಿ ರಾಣಾನ ನಾವ್ಯಾರು ನೋಡಿಲ್ಲ. ಪಾಕಿಸ್ತಾನ ಅಲ್ಲಿರೋ ಒಬ್ಬ ವ್ಯಕ್ತಿ ರಾಣಾನ ಕಾಪಾಡಿದ್ದು ಅವ್ರು ಮಾತ್ರ ನೋಡಿರೋದು ಅಂತ ಅಡ್ರೆಸ್ ಕೊಡ್ತಾಳೆ. ಅಲ್ಲಿಗೆ ಹೋದಾಗ ಇಂದಿರಾಗೆ ರಾಣಾ ಯಾರು ಅಂತ ಗೊತ್ತಾಗುತ್ತೆ. ಆಮೇಲೆ ಅವಳು ಬಂದು ಗೌತಮ್ನ ಭೇಟಿ ಆಗ್ತಾಳೆ. ಶಾಕಿಂಗ್ ವಿಷಯ ಅಂದ್ರೆ ಗೌತಮ್ ಅಂಡರ್ ವಾಟರ್ ಎಕ್ಸ್ಪರ್ಟ್ ಆಗಿದ್ದ ಕಾರಣ ಅವನು ಬ್ಲಾಸ್ಟ್ ಇಂದ ತಪ್ಪಿಸ್ಕೊಂಡು ಬೇರೆ ದೇಶಕ್ಕೆ ಬಂದಿರ್ತಾನೆ. ಇವಾಗ ಕೀರ್ತನ ಕೂಡ ಅದೇ ದೇಶದಲ್ಲಿರ್ತಾಳೆ. ಅಲ್ಲಿಗೆ ಹೋದ ಇಂದಿರಾ ಗೌತಮ್ಗೆ ನೀನ್ ಸುತ್ತ ರಾಣಾ ಕಡೆಯವರು ಇದ್ದಾರೆ ಅಂತಾಳೆ. ಗೌತಮ್ ನಂಗೊತ್ತು, ಆ ರಾಣಾ ಬೇರೆ ಯಾರು ಅಲ್ಲ, ನಮ್ ತಂದೆ ಮಿಸ್ಟರ್ ಎಕ್ಸೇನೆ ಅಂತಾನೆ. ಇದೆಲ್ಲ ಗೌತಮ್ಗೆ ಹೇಗ್ ಗೊತ್ತಾಯ್ತು ಅಂದ್ರೆ 1 ವರ್ಷ ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿರ್ತಾನೆ. ಇವಾಗ ಮಿಸ್ಟರ್ ಎಕ್ಸ್ ಕೂಡ ಅಲ್ಲೇ ಇರ್ತಾನೆ. ಅದ್ನ ಗೌತಮ್ ಇಂದಿರಾಗೆ ಹೇಳ್ತಾನೆ. ಇಂದಿರಾ ಇನ್ಮೇಲೆ ನೀನೆ ಮಿಸ್ಟರ್ ಎಕ್ಸ್ ಅಂತ ಗೌತಮ್ಗೆ ಒಂದ್ ಬ್ಯಾಡ್ಜ್ ಕೊಟ್ಟು ಹೋಗ್ತಾಳೆ. ಗೌತಮ್ ತಂದೆ ಅಂದ್ರೆ ರಾಣಾ ಕಡೆ ಅವರು ಗೌತಮ್ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮಿಸ್ಟರ್ ಎಕ್ಸ್ 2 ಮೂವಿ ಬರುತ್ತೆ ಅಂತ ಕೊನೆಯಲ್ಲಿ ತೋರಿಸ್ತಾರೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.